ಜರ್ಮನಿನಲ್ಲಿ ಕೂಡ ಎಲ್ಲ ತರನೂ ಸಿಗುತ್ತೆ. ನೀವು ಜಸ್ಟ್ ಕರೆಕ್ಟಾಗಿ ಹುಡುಕ್ಬೇಕಾಗಿರುತ್ತೆ ಅಷ್ಟೇ ಗೈಸ್. ನುಗ್ಗೆಕಾಯಿ ಕೂಡ ಆರ್ಡರ್ ಮಾಡಿದ್ವಿ. ಪುದೀನ ಇದು 200 ಗ್ರಾಮ್ ಮೆಣಸಿನ್ಕಾಯಿ ಆರ್ಡರ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಸೊ ಇಷ್ಟು ಉದ್ದ ಇದೆ ಗೈಸ್, ಕೊತ್ತಂಬರಿನೇ. ಸಪೋಟ ಹಣ್ಣುಗಳು ಇಲ್ಲಿ ಜರ್ಮನಿ ಸಪೋಟ ಸಿಗೋಲ್ಲ, ಸೊ ಅದಕ್ಕೋಸ್ಕರ ಇದರಲ್ಲಿ ಆರ್ಡರ್ ಮಾಡಿದ್ವಿ. ಇದರಲ್ಲಿ ಎಲ್ಲ ಥರ ಪ್ರಾಡಕ್ಟು ಸಿಗ್ತವೆ ಗೈಸ್ ಈ ಜಮುನಾ ಇದರಲ್ಲಿ. ಖಾರ, ಬೋನಿ ಖಾರ, ಬಿಸಿಬೇಳೆ ಬಾಜಿಗೆ ಅವಕ್ಕೆ ಹಾಕೊಂಡು ತಿಂತೀವಲ್ಲ, ಸೊ ಆ ಥರ ಖಾರ. ಆಮೇಲೆ ಗೈಸ್ ಚಕ್ಲಿ ಗೈಸ್, ಆಮೇಲೆ ಮಿಕ್ಸ್ಚರ್, ಗೋಧಿ ಹಿಟ್ಟು ಗೈಸ್ 5 kg ಗೋಧಿ ಹಿಟ್ಟು ಆರ್ಡರ್ ಮಾಡಿದ್ವಿ. ಸೊ ಆಶೀರ್ವಾದ ರೈಸ್ 10 kg ರೈಸ್. ಇವನ್ ಆಮೇಲೆ ನಿಮ್ಗೆ ಏನು ಗೊತ್ತಾ, ನೀವು ಆನ್ಲೈನ್ ಆರ್ಡರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಿಮ್ಗೆ ಜಾಸ್ತಿ ಪ್ರೈಸ್ ಏನು ಬೀಳಲ್ಲ. ಸೇಮ್ ಪ್ರೈಸ್ ನೀವು ಹೊರಗಡೆ ಇಂಡಿಯನ್ ಮಾರ್ಕೆಟಲ್ಲಿ ಹೋಗಿ ತಗೊತಿರಲ್ಲ ಅಷ್ಟೇ ಪ್ರೈಸು ಇದರಲ್ಲೇ ಇರುತ್ತೆ. ಆಮೇಲೆ ಇನ್ನೂ ಕಮ್ಮಿನೂ ಸಿಗ್ತವೆ, ಆಫರ್ಗಳೆಲ್ಲ ಸಿಗ್ತವೆ. ಅಂಥದ್ರಲ್ಲಿ ನೀವು ನೋಡ್ಕೊಂಡು ತಗೊಂಡಾಗ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಲೈಕ್ ಜಾಸ್ತಿ ಖರ್ಚಾಗಲ್ಲ. more than 40 euro ಮಾಡಿದ್ರೆ ನಮಗೆ ಫ್ರೀ ಡೆಲಿವರಿ ಸಿಗುತ್ತೆ ಜಮುನಾದಲ್ಲಿ. ಅದೇ ಬಿಲೋ 40 ಇತ್ತು ಅಂತಂದರೆ ನಾವು ಎಕ್ಸ್ಟ್ರಾ ಲೈಕ್ 5 euro 10 euro ಲೈಕ್ ಶಿಪ್ಮೆಂಟಿಗೆ ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಮಗೆ ಫ್ರೀ ಡೆಲಿವರಿ ಸಿಕ್ಕಿ 43 euro 97 cent ಆಗಿದೆ ನೋಡಿ ಗೈಸ್. ಸೊ ಕಮೆಂಟ್ ಮಾಡಿ ತಿಳಿಸಿ ಗೈಸ್, ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ. ನೀವೇನಾದ್ರು ಜರ್ಮನಿಯಲ್ಲಿದ್ದರೆ ಸೊ ನೀವು ಯಾವುದರ ಮುಖಾಂತರ ಪರ್ಚೇಸ್ ಮಾಡ್ತಿದ್ದೀರಾ, ಡೈರೆಕ್ಟಾಗಿ ಇಂಡಿಯನ್ ಮಾರ್ಕೆಟಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಾ ಅಥವಾ ಬೇರೆ ವೆಬ್ಸೈಟ್ ಆದರೂ ಗೊತ್ತಿದೆಯಾ ಅಂತ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಜರ್ಮನಲ್ಲಿ ನೀವೇನಾದರೂ ಲೈಕ್ ಎಲ್ಲೂ ಹೋಗೋಕ್ಕಾಗ್ತದೆ ಮನೆಯಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡಬೇಕು ಅಂದರೆ ಲೈಕ್ ಇಂಡಿಯಾ ಥರ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ಅಲ್ಲ, ಸ್ವಿಗ್ಗಿ ಈ ಥರ ಲೈಕ್ ಮನೆಗೆ ನಿಮಗೆಲ್ಲ ಆರ್ಡ್ರ್ ಬೇಕು ವಿತಿನ್ 2 ಡೇಸಲ್ಲೇ 1 ಡೇಸಲ್ಲೇ ಲೈಕ್ ನಿಮಗೆ ಆರ್ಡ್ರ್ ಬೇಕು ಅಂತಂದರೆ ಮನೆಗೆ ಡೆಲಿವರಿ ಆಗುತ್ತೆ ಗೈಸ್. ಇದು ಬಂದ್ಬಿಟ್ಟು ಜಮುನಾ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಪ್ಯಾಕೆಟ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಾವಿದರಲ್ಲಿ ಲೈಕ್ ಕೆಲವೊಂದು ಗ್ರೋಸರಿ ಐಟಮ್ಸ್ನೆಲ್ಲ ಆರ್ಡರ್ ಮಾಡಿದ್ವಿ. ಬನ್ನಿ ನೋಡೋಣ ಇವತ್ತು ಏನೆಲ್ಲ ಬಂದಿದೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ನಮ್ಮದು ಆನ್ಲೈನಲ್ಲಿ ಜಮುನಾ ಆನ್ಲೈನಲ್ಲಿ ಮಾಡಿದ್ದೆ. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ ಎಲ್ಲ ಕ್ಲೀನಾಗಿ ಬಂದಿದೆ. ಲೈಕ್ ಇವಾಗಿನ ಬಂದು ಮನೆ ಹತ್ರನೇ ಡೋರ್ ಮುಂದೆನೇ ಡೆಲಿವರಿ ಕೊಟ್ಟು ಹೋಗ್ತಾರೆ. ಸೊ ತುಂಬ ಬೆಸ್ಟ್ ಗೈಸ್. ಯಾಕೆಂದರೆ ಲೈಕ್ ಈಗ ಕೆಲವೊಂದು ಹೆಣ್ಮಕ್ಳೆಲ್ಲ ಇರ್ತಿರಲ್ಲ, ಸೊ ನೀವು ಜರ್ಮನಿಗೆ ಬಂದಾಗ 10 kg ರೈಸು ಇಲ್ಲ ಲೈಕ್ ನೀವು 1 kg ತರೋಕ್ಕಾಗಲ್ಲ, 10 kg ತರಬೇಕಾಗಿರುತ್ತೆ. ಸೊ ಅವನ್ನೆಲ್ಲ ನೀವು ಎತ್ಕೊಂಡು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಆನ್ಲೈನಾಗಿ ಆರ್ಡ್ರ್ ಮಾಡಿದ್ರೆ ಸೊ ನಿಮ್ಮ ಮನೆ ಮುಂದೆನೇ ಬರುತ್ತೆ. ನಿಮಗೆ ಎಲ್ಲೂ ಹೋಗೋ ಅವಶ್ಯಕತೆ ಇರೋಲ್ಲ. ಸಣ್ಣ ಪುಟ್ಟ ತರಕಾರಿಗಳನ್ನ ನೀವು ಬೇರೆ ಕಡೆ ಇವನ್ ತರಕಾರಿ ಕೂಡ ತರಿಸ್ಕೋಬೋದು ಇದ್ರಾಗೆ. ಸೊ ಬನ್ನಿ ನಾನು ನಿಮಗೆ ಇದ್ರಾಗೆ ನಾವೇನೆಲ್ಲ ಆರ್ಡ್ರ್ ಮಾಡಿದ್ವಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಗೈಸ್, ನೋಡ್ತಾ ಇರ್ತೀವಿ. ಒಂದು ಪೇಪರ್ ಶೀಟ್ ಕೊಟ್ಟಿದ್ದಾರೆ, ಯಾವುದೇ ಥರ ಹಾಳಾಗದೇ ಇರಲಿ ಅಂತ. ಸೈಡ್ ಹಾಕೋಣ. ಸೊ ನೀವೀಗ ನೋಡ್ತಾ ಇರ್ಬೋದು ನಮಗೆ ಸ್ಲಿಪ್ ಕೂಡ ಕೊಟ್ಟಿದ್ದಾರೆ, ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಏನಪ್ಪ ಕೊಟ್ಟಿದ್ದಾರೆ, ನಮ್ಮ ಅಡ್ರೆಸ್ಸು ಮತ್ತು ನಾವು ಇಷ್ಟು 11 ಐಟಮ್ಸ್ನ ಆರ್ಡ್ರ್ ಮಾಡಿದ್ದು ಗೈಸ್. 11 ಐಟಮ್ಸ್ಗೆ 43 euro 97 cent ಅಂದರೆ ಇಷ್ಟ ಆಗಿತ್ತು, ನೋಡ್ತಾ ಇದ್ದೀರಲ್ಲ. ಸೊ 11 ಐಟಮ್ಸ್ನ ನಾವು ಆರ್ಡ್ರ್ ಮಾಡಿದ್ವಿ. ಸೊ ಬನ್ನಿ ಏನೆಲ್ಲ ಆರ್ಡರ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಇದು ಬಿಲ್ಲು ನೋಡಿ, ಬಿಲ್ಲು ಕೂಡ ಈ ಥರ ಕೊಟ್ಟಿದ್ದಾರೆ. ಸೊ ಫಸ್ಟು ನಮಗೆ ಸಿಗ್ತಾ ಇರೋದು ನುಗ್ಗೆಕಾಯಿ ಕೂಡ ಆರ್ಡರ್ ಮಾಡಿದ್ವಿ. ನೋಡಿ ನುಗ್ಗೆಕಾಯಿ ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ನುಗ್ಗೆಕಾಯಿ ಗೈಸ್. ಎಲ್ಲಿ ತೋರಿಸೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಫ್ರಂಟಲ್ಲಿ. ನೋಡಿ ಜರ್ಮನಿನಲ್ಲಿ ಕೂಡ ಎಲ್ಲ ಥರನೂ ಸಿಗುತ್ತೆ. ನೀವು ಜಸ್ಟ್ ಕರೆಕ್ಟಾಗಿ ಹುಡುಕ್ಬೇಕಾಗಿರುತ್ತೆ ಅಷ್ಟೇ ಗೈಸ್. ಸೊ ಆಮೇಲೆ ಇನ್ನೊಂದು ನಮ್ಗೆ ಏನು ಸಿಗ್ತಾ ಇದೆ ಅಂತಂದರೆ ನೋಡಿ ಪುದೀನ ಕೂಡ ಆರ್ಡರ್ ಮಾಡಿದ್ವಿ. ಸೊ ಪುದೀನ ಕೂಡ ಫ್ರೆಶ್ ಪುದೀನ ಎಷ್ಟು ಕ್ಲೀನಾಗಿದೆ, ಎಲ್ಲ ಕ್ಲೀನಾಗಿ ಪ್ಯಾಕಾಗಿ ಬಂದಿದೆ. ಇದು ಪುದೀನ ಇದು. ಸೊ ಮತ್ತು ಮೆಣಸಿನ್ಕಾಯಿ 200 ಗ್ರಾಮ್ ಮೆಣಸಿನ್ಕಾಯಿ ಆರ್ಡರ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬಂದಿದೆ ಅಂತ, ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಒಂದೊಂದಕ್ಕೆ ನಾನು ನಿಮಗೆ ಪ್ರೈಸ್ ಹೇಳ್ತಾ ಹೋಗ್ತೀನಿ ಆಮೇಲೆ ಎಂಡಲ್ಲಿ. ಸೊ ಇದು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ನೋಡಿ ಎಲ್ಲ ಟಿಶ್ಯೂ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ, ಆಮೇಲೆ ಬಾಡದೇ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಬಿಟ್ಟು ಕಳಿಸಿದ್ದಾರೆ, ಪೇಪರ್ ಪ್ಯಾಕಿಂಗು. ಸೊ ಇಷ್ಟು ಉದ್ದ ಇದೆ ಕೊತ್ತಂಬರಿನೇ. ಮತ್ತೆ ಇನ್ನೂ ಸ್ಪೆಷಲ್ ಏನು ಮಾಡಿದ್ವಿ ಅಂತಂದರೆ ಸಪೋಟ ಆ್ಯಡ್ ಮಾಡಿದ್ದೀವಿ. ಇನ್ನೂ ಕಾಯಿದಾವೆ,
ಸ್ವಲ್ಪ ಬಿಟ್ಟಾದ್ಮೇಲೆ ಇದಾಗುತ್ತೆ. 6 ಸಪೋಟ ಬಂದಿದ್ದಾವೆ ನನಗೆ. ಸಪೋಟ ಅನ್ಕೊಳ್ಳಿ, ಇಲ್ಲಿ ಜರ್ಮನ್ ಸಪೋಟ ಸಿಗೋಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಆರ್ಡರ್ ಮಾಡಿದ್ವಿ. ಇದರಲ್ಲಿ ಎಲ್ಲ ಥರ ಪ್ರಾಡಕ್ಟು ಸಿಗ್ತವೆ ಗಾಯ್ಸ್ ಈ ಜಮುನಾ ಇದರಲ್ಲಿ. ಸೊ ಇದನ್ನು ಹೇಳ್ತೀನಿ ನಾನು ನಿಮಗೆ ಪ್ರೈಸ್ ಎಂಡಲ್ಲಿ ಎಷ್ಟಾಗುತ್ತೆ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದು ಸೆಮಾಯಿ ಅಂತೆ, ಏನೋ ನಮ್ಮ ಶ್ವೇತ ಆರ್ಡರ್ ಮಾಡಿದ್ದೀವಿ. ಸೆಮಾಯಿ ಅಂತೆ ಅಂದರೆ ಫ್ರೈಡ್ ಫರ್ಮಿಸೆಲಿ ತೆಲಿ ಅಂತೆ. ಏನೋ ಲಸ್ಮಲಾಯ ಏನೋ ಅದ್ರದ್ದೇನೇ ಇರಬೇಕು. ಸೊ ಇದು ಆಮೇಲೆ ಹೇಳ್ತೀನಿ ಗೈಸ್. ಆಮೇಲೆ ಖಾರ, ಬೂಂದಿ ಖಾರ, ಬಿಸಿಬೇಳೆ ಬಾಜಿಗೆ ಅವಕ್ಕೆ ಹಾಕ್ಕೊಂಡು ತಿಂತೀವಲ್ಲ, ಸೊ ಆ ಥರ ಖಾರ. ಸೊ ನೋಡಿ ಈ ಥರನೂ ಸ್ನ್ಯಾಕ್ಸ್ಗಳು ಸಿಗುತ್ತೆ. ಮತ್ತು ನಾನು ನಿಮಗೆ ಸಿಗ್ತಿರೋದು ಚಕ್ಲಿ. ನೋಡಿ ಗೈಸ್, ಚಕ್ಲಿ ಗೈಸ್. ಆಮೇಲೆ ಮಿಕ್ಸ್ಚರು. ಇವನ್ ಆಮೇಲೆ ನಿಮ್ಗೆ ಏನು ಗೊತ್ತಾ, ನೀವು ಆನ್ಲೈನ್ ಆರ್ಡರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಿಮ್ಗೆ ಜಾಸ್ತಿ ಪ್ರೈಸ್ ಏನು ಬೀಳಲ್ಲ. ಸೇಮ್ ಪ್ರೈಸ್ ನೀವು ಹೊರಗಡೆ ಇಂಡಿಯನ್ ಮಾರ್ಕೆಟಲ್ಲಿ ಹೋಗಿ ತಗೊತಿರಲ್ಲ ಅಷ್ಟೇ ಪ್ರೈಸು ಇದರಲ್ಲೇ ಇರುತ್ತೆ. ಆಮೇಲೆ ಇನ್ನೂ ಕಮ್ಮಿನೂ ಸಿಗ್ತವೆ, ಆಫರ್ಗಳೆಲ್ಲ ಸಿಗ್ತವೆ. ಅಂಥದ್ರಲ್ಲಿ ನೀವು ನೋಡ್ಕೊಂಡು ತಗೊಂಡಾಗ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಲೈಕ್ ಜಾಸ್ತಿ ಖರ್ಚಾಗಲ್ಲ, ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅದೇ ಪ್ರಾಡಕ್ಟೇ, ಮತ್ತು ಬೇರೆ ಪ್ರಾಡಕ್ಟ್ಗಳೇನಿರಲ್ಲ. ಸೊ ಮತ್ತು ನೀವು ನೋಡ್ತಾ ಇದ್ದೀರ ಗೋಧಿ ಹಿಟ್ಟು ಗೈಸ್, 5 kg ಗೋಧಿ ಹಿಟ್ಟು ಆರ್ಡರ್ ಮಾಡಿದ್ವಿ. ಸೊ ಆಶೀರ್ವಾದ ಹೋಲ್ ವೀಟ್ ಫ್ಲೋರ್ ಗೋಧಿ ಹಿಟ್ಟನ್ನ 5 kg ಆರ್ಡರ್ ಮಾಡಿದ್ವಿ. ಸೊ ಗೋಧಿ ಹಿಟ್ಟು ಕೂಡ ಬಂದಿದೆ. ಮತ್ತೆ ನಮ್ಗೆ ಸಿಗ್ತಾ ಇರೋದು, ನಾವು ಮೇಯ್ನು ಇದರಲ್ಲಿ ಆರ್ಡರ್ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ತುಂಬ ವೆಯ್ಟ್ ಆಗಿರೋದೆಲ್ಲ ಎತ್ಕೊಂಡ್ಬರೋಕ್ಕೆಲ್ಲ ಸುಮ್ಮನೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಕ್ಕಿ ಗೋಧಿ ಹಿಟ್ಟು ಸಲುವಾಗಿಯೇ ನಾವು ಆರ್ಡರ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಈಗ ಸಿಗ್ತಾ ಇದೆ ನನಗೆ. ಬಂದಿತ್ತು ಮನೆಗೆ ಅಕ್ಕಿ. ಇದು 10 kg ರೈಸ್, 10 kg ರೈಸ್. ಸೋನಾ ಮಸೂರಿ ಆರ್ಡರ್ ಮಾಡಿದ್ವಿ 10 kg. ಸೊ ಸೋನಾ ಮಸೂರಿ ಯಾವುದು, ಅಂಜಪ್ಪರ್ ಅಂತೆ ಯಾವುದು. ಇದನ್ನ ಏನಕ್ಕೆ ಆರ್ಡರ್ ಮಾಡಿದ್ವಿ ಅಂತಂದರೆ, ಇದು ಚೆನ್ನಾಗಿತ್ತು. ಮತ್ತು ಇದರಲ್ಲೆಲ್ಲ ಕನ್ನಡದ್ದು ಎಲ್ಲ ಥರದ ಮಲ್ಟಿ ಲ್ಯಾಂಗ್ವೇಜ್ ಎಲ್ಲ ಹಾಕಿದ್ರಲ್ಲ, ಸೊ ನಾವು ಕನ್ನಡದವ್ರು ಇರ್ತಾರೆ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಚೆನ್ನಾಗಿದೆ ಗೈಸ್. ಇವಾಗ ಹೇಳ್ತೀನಿ ಬನ್ನಿ ಒಂದೊಂದು ಪ್ರಾಡಕ್ಟಿಂದು ಯಾವ್ಯಾವುದು ಎಷ್ಟೆಷ್ಟು ಬಿಲ್ ಬಂದಿತ್ತು ಅಂತವ. ಸೊ ಚಿಕ್ಕು ಅಂದರೆ ನಮಗೆ ಸಪೋಟ ಚಿಕ್ಕು ಬಂದ್ಬಿಟ್ಟು €3.99 ಬಂದಿತ್ತು ಗೈಸ್. ಮತ್ತು ಮಿಕ್ಸ್ಚರ್ ಬಂದ್ಬಿಟ್ಟು €2. ಆಮೇಲೆ ಡ್ರಮ್ ಸ್ಟಿಕ್ ಬಂದ್ಬಿಟ್ಟು ಅಂದರೆ ನುಗ್ಗೆಕಾಯಿ ಬಂದ್ಬಿಟ್ಟು €2.29. ಇಷ್ಟಕ್ಕೆ 200 ಗ್ರಾಮ್ ಅನಿಸುತ್ತೆ. 200 ಗ್ರಾಮ್ ಡ್ರಮ್ ಸ್ಟಿಕ್ಗೆ €2. ಆಮೇಲೆ ಆ ಬೂಂದಿ ಇದ್ವಲ್ಲ, ಈ ಬೂಂದಿಗೂ ಸೊ ಅವಕ್ಕೆ €1.69. ಮತ್ತು ಪುದೀನ ಬಂದ್ಬಿಟ್ಟು €1.29. ಆಮೇಲೆ ಅದು ಹೇಳಿದ್ನಲ್ಲ ಪ್ರಾನ್, ಸೊ ಯಾವುದೋ ರಸ್ಮಲಾಯ ಯಾವುದೋ ಇರಬೇಕಲ್ಲ, ಸೊ ಅದಕ್ಕೆ 97 ಸೆಂಟ್ ಗೈಸ್. ಆಮೇಲೆ ಮತ್ತೆ ನಾವಿನ್ನು ಗ್ರೀನ್ ಚಿಲ್ಲಿ ಬಂದ್ಬಿಟ್ಟು ನೋಡಿ 200 ಗ್ರಾಮ್ ಮೆಣಸಿನ್ಕಾಯಿಗೆ €1.69. ಮತ್ತು ಚಕ್ಲಿ ಬಂದ್ಬಿಟ್ಟು €1.99. ಆಶೀರ್ವಾದ 5 kg ಗೋಧಿ ಹಿಟ್ಟಿಗೆ ನೋಡಿ, ಇದು ಹೇಳ್ತೀನಿ ನೋಡಿ, 5 kg ಗೋಧಿ ಹಿಟ್ಟಿಗೆ €7.99 ಅಂದರೆ ಲೈಕ್ ₹800 ಗೈಸ್ 1 kg. 5 kg ಗೋಧಿ ಹಿಟ್ಟಿಗೆ ಇಂಡಿಯಾದಲ್ಲಿ ಎಷ್ಟು ಸಿಗುತ್ತೆ 5 kg ಗೋಧಿ ಹಿಟ್ಟಿಗೆ? ಮೇ ಬಿ ಒಂದು ₹200-300 ಏನಪ್ಪ. ಬಟ್ ಇಲ್ಲಿ ಅದೇ ಬ್ರ್ಯಾಂಡಿಗೆ ರೇಟ್ ಜಾಸ್ತಿ, ಏನು ಮಾಡೋಂಗಿಲ್ಲ. ಆಮೇಲೆ 10 kg ರೈಸಿಗೆ €18.89 ಅಂದರೆ ಲೈಕ್ ನಿಯರ್ಲಿ €19 ಗೈಸ್. €19 ಬಂದಿದೆ ಸೋನಾ ಮಸೂರಿ 10 kgದು. ಆಮೇಲೆ ಮತ್ತೆ ಕೋರಿಯಂಡರ್ ಅಂದರೆ ಇದೇಂತದಪ್ಪ, ಕೊತ್ತಂಬರಿಗೆ ಬಂದ್ಬಿಟ್ಟು €1.09. ಸೊ ಓವರ್ ಆಲ್ ಬಂದ್ಬಿಟ್ಟು ಗೈಸ್ ನಮಗೆ €41 9 ಇದಾಗಿದೆ 9 ಸೆಂಟು.
ಸೊ ಅದರಲ್ಲಿ €2.88 ಏನೋ MWST ಅಂತ ಅದನ್ನ ಹಾಕಿದ್ದಾರೆ. ಸೊ ಅದ್ರ ಮೇಲೆ ಟ್ಯಾಕ್ಸ್ ಏನೋ ಇರಬೇಕೇನೋ. ಬಟ್ ಓವರಾಲ್ ಬಂದ್ಬಿಟ್ಟು €43.97. ಬಟ್ ಇದೇನಾಗಿದೆ ಗೊತ್ತಾ, ಇದು ನಮಗೆ ಫ್ರೀ ಡೆಲಿವರಿ ಬಂದಿರೋದು. ಅಕಸ್ಮಾತ್ ನಾವು ಮೋರ್ ದೆನ್ €40 ಮಾಡಿದ್ವಲ್ಲ, €40 ಮೋರ್ ದೆನ್ €40 ಮಾಡಿದ್ರೆ ನಮಗೆ ಫ್ರೀ ಡೆಲಿವರಿ ಸಿಗುತ್ತೆ ಜಮ್ಮುನಲ್ಲಿ. ಅದೇ ಬಿಲೋ 40 ಇತ್ತು ಅಂತಂದರೆ ನಾವು ಎಕ್ಸ್ಟ್ರಾ ಲೈಕ್ €5 €10 ಲೈಕ್ ಶಿಪ್ಮೆಂಟಿಗೆ ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಮಗೆ ಫ್ರೀ ಡೆಲಿವರಿ ಸಿಕ್ಕಿ €43.97 ಆಗಿದೆ. ನೋಡಿ ಗೈಸ್, ಇಷ್ಟು ನಮ್ಮ ಪ್ರಾಡಕ್ಟಿಗೆ €40 ಆಗುತ್ತೆ. ಸೊ ನೀವೇನಾದ್ರು ಜರ್ಮನಿಯಲ್ಲಿ ಇದ್ದು ಏನೆಲ್ಲ ಯಾವ ಥರ ತರಿಸ್ಕೋಬೇಕಪ್ಪ, ಒಬ್ಬೊಬ್ಬರೇ ಇದ್ದರೆ ನಿಮ್ಗೇನಾರ ಸ್ಟ್ರೆಸ್ ಅನ್ನಿಸ್ತಿದ್ರೆ ಎತ್ಕೊಂಬರೋದು ಎಲ್ಲ ತುಂಬ ಮೈಕೈ ನೋವಾಗುತ್ತೆ. ಸೊ ನೀವು ಈ ಥರ ಆನ್ಲೈನ್ ಆರ್ಡ್ರ್ ಮಾಡಿದ್ರೆ 2 ಡೇಸಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಬೆಸ್ಟ್ ಇದೆಯಲ್ಲ ಗೈಸ್. ಸೊ ನಿಮ್ಗೆ ಯಾವ ಥರ ಅನ್ನಿಸ್ತು ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು ಕ್ಲೋಸಪ್ಪಲ್ಲಿ ಆಶೀರ್ವಾದ, ಸೋನಾ ಮೊಸರಿ, ರೈಸು, ಈ ಥರ ಎಲ್ಲ ಸಿಗ್ತಾ ಇದೆ ಗೈಸ್. ಚಟ್ನಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಗೈಸ್? ಈಸ್ ಇಟ್ ವರ್ತ್ ಇದೆಯಾ ನಮಗೆ ಈ ಥರ ಪರ್ಚೇಸ್ ಮಾಡೋದು? ಮೊನ್ನೆ ಒಂದು ಫ್ಲವರ್ ಪರ್ಚೇಸ್ ಮಾಡಿದ್ವಿ ನೋಡಿ, ಗುಲಾಬಿ ಗಿಡ, ಹೂವೆಲ್ಲ ಅಳ್ಳಿದ್ವಿ. ಶ್ವೇತಂಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ಟಿದ್ದೆ. ಸೊ ಕಮೆಂಟ್ ಮಾಡಿ ತಿಳಿಸಿ ಗೈಸ್, ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ? ನೀವೇನಾದ್ರು ಜರ್ಮನಿಯಲ್ಲಿದ್ದರೆ ಸೊ ನೀವು ಯಾವುದರ ಮುಖಾಂತರ ಪರ್ಚೇಸ್ ಮಾಡ್ತಿದ್ದೀರಾ? ಡೈರೆಕ್ಟಾಗಿ ಇಂಡಿಯನ್ ಮಾರ್ಕೆಟಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಾ ಅಥವಾ ಬೇರೆ ವೆಬ್ಸೈಟ್ ಆದರೂ ಗೊತ್ತಿದೆಯಾ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನಿಮಗೆ ಮತ್ತೆ ಬೇರೆ ಏನಾರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಮುಂದಿನ ವೀಡಿಯೋ ಮಾಡೋಣ. ಅಂಟಿಲ್ ದೆನ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.